ಈ ದಿನ ಒಂದು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈಗ ತಾನೇ ಧ್ವಜಾರೋಹಣ ಮುಗಿಸಿ ಬಂದಿದ್ದೀವಿ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಕಾರಣಾಂತರಗಳಿಂದ ನಮ್ಮ ಬ್ಯಾಂಕಿನಲ್ಲಿ ಒಂದು ನಿರ್ದೇಶಕ ಸ್ಥಾನ ಖಾಲಿ ಇರೋದ್ರಿಂದ ನಮ್ಮ ಆ ಸ್ಥಾನಕ್ಕೆ ಭರ್ತಿಯಾಗಿ ನಮ್ಮ ಕುರುಬುರಪೇಟೆಯ ಎಂ ಶಂಕರಣ್ಣ ಅವರಿಗೆ ಆ ಸ್ಥಾನವನ್ನು ಭರ್ತಿ ಮಾಡ್ತಿದ್ದೇವೆ, ಕೋಆಪ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬ್ಯಾಂಕಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ಕಡೆಯಿಂದ ನಾವು ಎಂ ಶಂಕರಣ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರು ಮುಂದಿನ ದಿನಗಳಲ್ಲಿ ಈ ನಮ್ಮ 112 ವರ್ಷದ ಒಂದು ಇತಿಹಾಸವುಳ್ಳ ಬ್ಯಾಂಕಿಗೆ ತಮ್ಮ ಕೈಲಾದ ಒಂದು ಒಳ್ಳೆ ಸೇವೆ ಸಲ್ಲಿಸಬೇಕು, ತಮ್ಮ ಕೈಲಾದ ಒಂದು ಜನಸೇವೆ ಷೇರುದಾರರಿಗೆ ಒಳ್ಳೆ ಸೇವೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಶಿಸ್ತೇವೆ. ಕಂಗ್ರಾಚುಲೇಷನ್ ಶಂಕರಣ್ಣ ಅವರೇ, ಒಳ್ಳೆಯದಾಗಲಿ. ಸರ್ ಕವರ್ ಕೊಡಿ. ಫ್ಲಾಗ್ ಅಷ್ಟು ಮಾಡ್ತೀವಿ, ತಿಂಡಿ ತಿಂತೀವಿ, ನಮ್ಮ ಪಾಲನ ಹೋದ್ವಿ. ಆದರೆ ಇವತ್ತು ನಾವು ಇಲ್ಲಿ ಈ ಥರ ಒಂದು ಸಭೆ ಸೇರೋಕ್ಕೆ ಕಾರಣ ಇದೆ. ಮೊದಲನೇದಾಗಿ ಎಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರೆಗೂ ಹಾಗೂ ನಮ್ಮೆಲ್ಲ ನಿರ್ದೇಶಕರಿಗೆ ನನ್ನ ಕಡೆಯಿಂದ ಸ್ವತಂತ್ರ ದಿನಾಚರಣೆಯ ಶುಭಾಶಯ ತಿಳಿಸ್ತೇನೆ. ಜೊತೆಗೆ ನಾಳೆ ಬರುತ್ತಿರುವ ಒಂದು ವರಲಕ್ಷ್ಮಿ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಜೊತೆಗೆ ನಾನು ಕೊಡ್ತೇನೆ. ಎಲ್ಲರೂ ಫೋನ್ ಸರಿಯಿದ್ದೀವಿ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಈ ಒಂದು ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ ಒಂದು ನಿರ್ದೇಶಕ ಸ್ಥಾನ ಖಾಲಿ ಇರುವುದರಿಂದ ಆ ಒಂದು ಸ್ಥಾನಕ್ಕೆ ಭರ್ತಿ ಮಾಡಬೇಕಾಗಿರ್ತದೆ. ಕೋಆಪ್ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ಕಾರಣಾಂತರಗಳಿಂದ ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ಅಲ್ಲಿ ನಿರ್ದೇಶಕರಾಗಿದ್ದಂಥ ನಮ್ಮ ಎಲ್ಲ ಅವರು ಕೂಡ ಈ ಬ್ಯಾಂಕಿಗೆ ಉತ್ತಮವಾದ ಒಂದು ಸೇವೆ ಸಲ್ಲಿಸಿದರು. ನಮ್ಮ ಕುರುಬುರಪೇಟೆಯ ಕೃಷ್ಣಣ್ಣ ಅವರು, ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ನೆನೆಸ್ಕೊಳ್ಳೇಬೇಕು. ಕಾರಣಾಂತರಗಳಿಂದ ಅದರಲ್ಲಿ ಕೆಲವೊಂದು ವಿಚಾರ ರಾಜಕೀಯನೂ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ಆದರೆ ಅದು ಡಿಸ್ಕ್ವಾಲಿಫೈ ಆಗಿರೋ ಒಂದು ಕಾರಣದಿಂದ ಆ ಸ್ಥಾನಕ್ಕೆ ನಾವು ಒಂದು ಭರ್ತಿ ಮಾಡ್ಕೊಬೇಕು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮುಂದೆ ನಾವು ಯಾಕೆ ಈ ವಿಚಾರನ ಪ್ರಸ್ತಾಪ ಮಾಡಬೇಕಂದ್ರೆ, ಯಾರಾದರೂ ನಮ್ಮ ಆಡಳಿತ ಮಂಡಳಿ ಸದಸ್ಯರಲ್ಲಿ ಯಾವುದೇ ಒಂದು ಕೆಲಸ ಷೇರುದಾರರಿದ್ದಾಗ ನಾವೆಲ್ಲ ನಿಮ್ಮ ಹತ್ರ ಅವ್ರು ಕಳಿಸ್ಬೇಕಾಗುತ್ತೆ. ಆದ್ದರಿಂದ ಹೊಸದಾಗಿ ಒಬ್ಬ ನಿರ್ದೇಶಕ ನಾವು ಕೋಆಪ್ ಮಾಡ್ಕೊಂಡು ಅವ್ರಿಗೆಲ್ಲ ನೀವು ಪರಿಚಯ ಮಾಡಿಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ನಿಮ್ಮೆಲ್ಲರ ಮುಂದೆನೇ ನಾವು ಇವತ್ತು ಲೆಟರ್ ಕೊಟ್ಟು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ಸೇರಿದ್ದೀವಿ. ಆದ್ದರಿಂದ ನಮ್ಮ ಕುರುಬುರಪೇಟೆಯ ಎಂ ಶಂಕರಣ್ಣ ಅವ್ರಿಗೆ ಆ ಒಂದು ಖಾಲಿ ಇರುವ ಒಂದು ಸ್ಥಾನದಲ್ಲಿ ಅವ್ರಿಗೆ ಭರ್ತಿಯಾಗಿ ನಮ್ಮ ಎಂ ಶಂಕರಣ್ಣ ಅವರು ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಜೊತೆಗೆ ಅವರು ಕೂಡ ಒಂದು ಈ ಸಮಾಜದಲ್ಲಿ ಒಂದು ಒಳ್ಳೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸೋಷಿಯಲ್ ವರ್ಕರ್ ಆಗಿ ಅವರ ಶ್ರೀಮತಿಯವರು ಈಗೂ ಕೂಡ ಮಾಜಿ ನಗರಸಭೆ ಸದಸ್ಯರು, BMRD ಮಾಜಿ ಸದಸ್ಯರಾಗಿದ್ದಾರೆ. ಅವರು ಕೂಡ ಒಂದು ಒಳ್ಳೆ ಸೇವೆ ಸಲ್ಲಿಸೋಕ್ಕೆ ಒಂದು ಒಳ್ಳೆ ಆಸಕ್ತಿ ಇರುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಎಲ್ಲ ಬ್ಯಾಂಕಿನ ಷೇರ್ದಾರರಿಗೆ ನಿಮ್ಮ ಕೈಲಾದ ಸೇವೆ ಸಲ್ಲಿಸಬೇಕು. ನಮ್ಮ ಎಲ್ಲ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ವರ್ಗರು ಎಲ್ಲರಿಗೂ ಯಾವುದೇ ಒಂದು ನಮ್ಮಲ್ಲಿ ಒತ್ತಡ ಬಂದಾಗಲೂ ಕೂಡ ಅವರು ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ಅವರಿಗೆ ನೀವು ಸ್ಪಂದಿಸಿ ಕೆಲಸ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ಸರಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆಯದಾಗಿರ್ತದೆ. ಓಕೆ, ಎಲ್ಲರೂ ನಮ್ಮ ಡೈರೆಕ್ಟರ್ ನೋಡ್ಬೋದು, ಎಲ್ಲ ಹೊಸ ಡೈರೆಕ್ಟರ್ಗೆ ಎಲ್ಲ ನಮ್ಮ ಕಡೆ ಸರಿ ಬನ್ನಿ. ಆದರೆ ಇನ್ನೊಬ್ಬರು ಬರ್ರಿ. ಮುಂದೆ
ಸರ್ ಇನ್ನ ತಗೊಂಡಿದ್ದಾರೆ ನೋಡಿ ಸರ್. ಎಲ್ಲರಿಗೂ 28ನೇ ವರ್ಷದ ಹೊಸದ ಶುಭಾಶಯಗಳೊಂದಿಗೆ ಮತ್ತು ಮುಂದಿನ ನಾಳೆ ಬರುವ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ಇದೊಂದು ಅವಕಾಶ ನನಗೆ ನಮ್ಮ ಶಾಸಕರು ಮತ್ತು ಮಾಜಿ ಸಚಿವರಾದ ವಿಧಾನ ಪರಿಷತ್ ಎಂ ನಾಗರಾಜನ ಆಶೀರ್ವಾದದೊಂದಿಗೆ ಇವತ್ತು ನನಗೆ ಈ ಸ್ಥಾನವನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರು ಸೇರಿ ನಮ್ಮನ್ನು ಗುರುತಿಸಿಕೊಂಡು, ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಅವರು ನಮಗೆ ಇದೊಂದು ಡೈರೆಕ್ಟರ್ ಸ್ಥಾನವನ್ನು ನೀಡಿದ್ದಾರೆ. ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರಾದ ಕೃಷ್ಣಪ್ಪನವರು ಮಾರ್ಗದರ್ಶನದಂತೆ ನಾವು ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಚಂದ್ರಶೇಖರ್ ಅವರಿಗೆ ಕೊಡಬೇಕಂತ ಅವರು ಒಂದು ಬಾಯಿಂದ ಬಂದ ಕಾರಣ ಈ ಸ್ಥಾನವನ್ನು ನಮಗೆ ನೀಡಿದ್ದಾರೆ. ಅವರೆಲ್ಲ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಸೇವೆಯನ್ನು ನಾನು ಮುಂದಿನ ದಿನ ಯಾವುದೇ ಕಾರ್ಯ ಇದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೆ ಗುರಿ ಇಟ್ಕೊಂಡು ಸೇವೆ ಮಾಡಿಕೊಂಡು ಮುಂದೆ ಹೋಗ್ತಿದ್ದು ಇದೊಂದು